ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೆಶಾಯ ಅಧ್ಯಾಯವನ್ನು ತಿಳಿದವರು ಹೇಳಿದೇನಪ್ಪ ಅಂತಂದರೆ, ಇದು ಒಂದು ಮಿನಿ ಬೈಬಲ್ ಅಂತಾರೆ. ಯೆಶಾಯದಲ್ಲಿ ಒಟ್ಟು 66 ಅಧ್ಯಾಯಗಳಿದೆ. ಯೆಶಾಯ ಪತ್ರಿಕೆ 55:8 ನಾವು ಗಮನಿಸುವುದಾದರೆ ನಮಗೆ ಆಶ್ಚರ್ಯ ಆಗ್ತದೆ. ಯೆಶಾಯ ಆಶ್ಚರ್ಯ ಆಗ್ತದೆ, ಕಣ್ಣೀರು ಬರ್ತದೆ, ನೋವಾಗ್ತದೆ, ದುಃಖ ಆಗ್ತದೆ. ಅದರ ಜೊತೆಗೆ ಆ ಪ್ರವಾದಿಯಾದಂಥ ಯೆಶಾಯನು ಇದನ್ನಲ್ಲ, ಆತ ಅದರ ಗಮನಿಸುವಿಕೆ ಆದರೆ ಆತನು 66 ಅಧ್ಯಾಯಗಳಲ್ಲಿ ಬರೀತಾನೆ, ಯೆಹೋವನೇ ನನಗೆ ರಕ್ಷಣೆ. 22 ಅಧ್ಯಾಯಗಳ ನಂತರ ನೀವು ನೋಡಿ, 22ರಿಂದ 30ರವರೆಗೂ ಯೆಹೋವನು ಕಾಪಾಡ್ತಾನೆ. ಯಾಕೆ ಯೆಶಾಯನ ಅರಸನಾದಂಥ ಉಜ್ಜೀಯ, ಯೋತಮ, ಆಹಾಜ, ಹಿಜ್ಕೀಯ ಇವರ ಆಳ್ವಿಕೆಯ ಸಮಾಧಿಯಲ್ಲಿ ಪ್ರವಾದಿಸಿದನು ಅನ್ನುವಂಥದ್ದನ್ನು ನಾವು ಆಳವಾಗಿ ಅಧ್ಯಯನ ಮಾಡೋದಾದರೆ, ಅಲ್ಲಿ ಯೆಹೂದ್ಯರ ಭ್ರಷ್ಟತೆ ಮತ್ತು ಹಾಳಾಗಿರ್ತಕ್ಕಂಥ ಪರಿಸ್ಥಿತಿ, ದೇವರು ಅವರ ರೀತಿಯ ಧರ್ಮವನ್ನು ತಿರಸ್ಕರಿಸಿದಂಥದ್ದು, ದೇವರು ಅವರನ್ನು ಆಹ್ವಾನ ಮಾಡಿ ಅವರಿಗೆ ವಾಗ್ದಾನಗಳನ್ನು ಕೊಟ್ಟು ಅವರಿಗೆ ಎಚ್ಚರಿಕೆಯನ್ನು ಮಾಡಿದಂಥದ್ದು, ಮತ್ತು ಭೂಲೋಕದ ದೇವರ ರಾಜ್ಯದ ಬರೋಣದ ಕುರಿತು ನಾವು ಯೆಶಾಯ ಗ್ರಂಥದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಮೂಲೆ ಅರಸನಾದಂಥ ಆ ಹಿಜ್ಕೀಯನ ಪ್ರಾರ್ಥನೆ ನಾವಲ್ಲಿ ಗಮನಿಸ್ತೇವೆ. 55:8 ಮತ್ತು 9 ಗಮನಿಸುವುದಾದರೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ಇಲ್ಲವೇ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂದು ಕರ್ತನು ಹೇಳುತ್ತಾನೆ. ಆಕಾಶವು ಭೂಮಿಯ ಮೇಲೆ ಎಷ್ಟು ಉನ್ನತವೋ ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಿಗಿಂತ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತಲೂ ಅಷ್ಟು ಉನ್ನತವಾಗಿವೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಕರ್ತನು ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಏನಪ್ಪ ಅಂದರೆ, ಕುಟುಂಬದ ಹೊಣೆಗಾರಿಕೆ ಬಂದಾಗ ಒಳ್ಳೆ ಮಾರ್ಗದಲ್ಲಿ ನಡೆಯುವ ಮನುಷ್ಯರಿಗೆ ಕರ್ತನು ಮಾರ್ಗವನ್ನು ತೋರಿಸ್ತಾನೆ. ಅವರ ಕೈಗಳನ್ನು ಕರ್ತನು ಹಿಡಿಯುವುದರಿಂದ ಅವರು ಎಡವಿದರೂ ಬಿದ್ದು ಹೋಗುವುದಿಲ್ಲ. ಕೀರ್ತನೆಗಳು 37:23 ನೀವು ನೋಡಿ, ಅಲ್ಲಿ ಒಳ್ಳೆ ಮನುಷ್ಯನ ಹೆಜ್ಜೆಗಳು ಕರ್ತನಿಂದ ದೃಢವಾಗ್ತವೆ, ಆತನು ಅವನ ಮಾರ್ಗದಲ್ಲಿ ಸಂತೋಷ ಪಡ್ತಾನೆ. ಪ್ರಿಯರೇ, ನಾವು ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕಾಗಿದೆ. ಒಳ್ಳೆಯ ಮಾರ್ಗಗಳು ಅವು ಬದುಕಿನ ಮಾರ್ಗಗಳಾಗಿದ್ದಾವೆ. ಆ ಬದುಕಿನ ಮಾರ್ಗಗಳು ಉನ್ನತ ಮಾರ್ಗಗಳಾಗಿದ್ದಾವೆ. ಆ ಉನ್ನತೆಯನ್ನು ನಮಗೆ ಕೊಡುವಂಥವರು ಯೆಹೋವ ಇಮ್ಮಾನುವೇಲ್. ನನ್ನನ್ನು ನಿಮ್ಮನ್ನು ಕರೆದಾತನು ನಿಮ್ಮನ್ನು ಬರಿಗೈಯಲ್ಲಿ ಬಿಟ್ಟು ಅವಮಾನಕ್ಕೆ ಒಳಪಡುವಂಥ ದೇವರಲ್ಲ. ನೀವು ಎಲ್ಲಿ ಅವಮಾನವನ್ನು ಅನುಭವಿಸಿದ್ದೀರೋ ಅಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಅವಮಾನಕ್ಕೆ ಬದಲಾಗಿ ನಿಮ್ಮನ್ನು ಸನ್ಮಾನಿಸ್ತಾನೆ, ನಿಮ್ಮ ಗೌರವವನ್ನು ಹೆಚ್ಚಿಸ್ತಾನೆ. ಸಹೋದರ ಸಹೋದರಿ, ನೀನು ದುಃಖಪಡುವುದು ಬೇಡ, ಕಳವಳ ಪಡುವುದು ಬೇಡ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮಕ್ಕಳಿಗಾಗಿ ಪ್ರಾರ್ಥಿಸುವಂಥ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯಾರ್ಯಾರ ಮಕ್ಕಳು
ಅವಮಾನದಿಂದ ಒಳಪಟ್ಟಿದ್ದಾರೋ, ನೋವಿನಿಂದ ಒಳಪಟ್ಟಿದ್ದಾರೋ, ಸಂಬಳ ಯಾರ್ಯಾರಿಗೆ ಬಂದಿಲ್ವೋ, ಕೆಲಸ ಯಾರ್ಯಾರಿಗಿಲ್ವೋ, ಯಾರ್ಯಾರು ಕಣ್ಣೀರಿನಿದ್ದಾರೋ, ಯಾರ್ಯಾರು ಮಕ್ಕಳು ತುಂಬ ದುಃಖದಲ್ಲಿದ್ದಾರೋ, ಯಾರ್ಯಾರ ಮಕ್ಕಳು ಓದುವುದಕ್ಕೆ ಕಷ್ಟಪಡ್ತಾ ಇದ್ದಾರೋ, ದೇವರೇ ಅವೆಲ್ಲರ ಮೇಲೆ ನಿಮ್ಮ ರಕ್ತ ಸುರಿಸುತ್ತೇನಪ್ಪ. ಕಲ್ವರಿ ರಕ್ತದಿಂದ ಎಲ್ಲರಿಗೂ ಜಯ ಕೊಡಪ್ಪ, ಎಲ್ಲರಿಗೂ ಜಯ ಕೊಡು. ಅವಮಾನದ ಬದಲಿಗೆ ಸನ್ಮಾನ ಕೊಡು. ಸಮಸ್ತವು ನಿಮ್ಮಿಂದ ಸಾಧ್ಯ. ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್.